24 ಮಾರ್ಚ್ ಏಪ್ರಿಲ್ 2025ರ SSLC ಪರೀಕ್ಷೆ 1ರ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಇದೆ. ಸೊ ನೋಡೋಣ, ಆಲ್ರೆಡಿ ಒಂದು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಬಟ್ ಅದು ಫೇಕ್ ಅನಿಸಿತು. ಯಾಕಂದರೆ ಇಲ್ಲಿರ್ತಕ್ಕಂಥದ್ದಕ್ಕೂ ಮತ್ತು ಆ ಒಂದು ದಿನಾಂಕ ವಿಷಯಕ್ಕೂ ಏನೂ ತಾಳನೇ ಇಲ್ಲ. ಸೊ ಒಟ್ಟಾರೆ ಅಂತೂ ಇಂತೂ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಟೈಮ್ ಟೇಬಲಲ್ಲಿ ಯಾವ ದಿನ ಯಾವ ವಿಷಯದ ಪರೀಕ್ಷೆಗಳಿದ್ದಾವೆ ಅಂತ ನೋಡುವ. 23/2025 ಗುರುವಾರದಂದು ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 15ರವರೆಗೆ ನಡೀತದೆ. ಶುಕ್ರವಾರ ಪರೀಕ್ಷೆ ಇಲ್ಲ. 22 ಮಾರ್ಚ್ 2025 ಶನಿವಾರದಂದು ಕೋರ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ ಪರೀಕ್ಷೆ ನಡೀತದೆ. ಸೊ ಭಾನುವಾರ ರಜೆ ದಿನ. ಇನ್ನು 24 ಮಾರ್ಚ್ 2025 ಸೋಮವಾರದಂದು ದ್ವಿತೀಯ ಭಾಷೆ ಇಂಗ್ಲೀಷ್ನ ಪರೀಕ್ಷೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಡೀತದೆ. ಇನ್ನು 25 ಮಾರ್ಚ್ 2025ಕ್ಕೆ ಮಂಗಳವಾರ ಪರೀಕ್ಷೆ ಇಲ್ಲ. 26 ಮಾರ್ಚ್ 2025 ಬುಧವಾರನೂ ಕೂಡ ಪರೀಕ್ಷೆ ಇರೋದಿಲ್ಲ. ಇನ್ನು 27 ಮಾರ್ಚ್ 2025 ಗುರುವಾರದಂದು ಗಣಿತ ವಿಷಯದ ಪರೀಕ್ಷೆ ನಡೀತದೆ. ಸೊ ಬೆಳಗ್ಗೆ 10 ಗಂಟೆ ಹಿಡಿದು ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಗಣಿತದ ಪರೀಕ್ಷೆ ಇದೆ. ಇನ್ನು ಶುಕ್ರವಾರ 28 ಮಾರ್ಚ್ 2025ರಂದು ಪರೀಕ್ಷೆ ಇಲ್ಲ. ಇನ್ನು 29 ಮಾರ್ಚ್ 2025 ಶನಿವಾರದಂದು ಈ ತೃತೀಯ ಭಾಷೆ ಹಿಂದಿ ವಿಷಯದ ಪರೀಕ್ಷೆಗಳು ನಡೀತದೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಮುಂದೆ 30 ಮಾರ್ಚ್ ಆಮೇಲೆ 31 ಮಾರ್ಚ್ ಇವೆರಡೂ ದಿನ ಪರೀಕ್ಷೆಗಳು ಇಲ್ಲ. ಇನ್ನು 1 ಏಪ್ರಿಲ್ 2025 ಮಂಗಳವಾರದಂದು ಈ GTS ವಿಷಯದ ಪರೀಕ್ಷೆಗಳು ನಡೀತವೆ. ಇನ್ನು ಲಾಸ್ಟ್ ವಿಷಯದ ಪರೀಕ್ಷೆ ಬಂದುಬಿಟ್ಟು 2 ಏಪ್ರಿಲ್ 2025 ಬುಧವಾರದಂದು ಕೋರ್ ಸಬ್ಜೆಕ್ಟ್ ವಿಜ್ಞಾನದಲ್ಲಿ ಪರೀಕ್ಷೆ ನಡೀತದೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15ರವರೆಗೆ. ಇಷ್ಟು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ವೇಳಾಪಟ್ಟಿಗೆ ಏನು ಮಾಡಿದ್ದಾರಪ್ಪ ಅಂದರೆ ತಾತ್ಕಾಲಿಕ ಇದೆ, ಇದು ಇನ್ನೂ ಅಂತಿಮ ಮಾಡಿಲ್ಲ. ಸೊ ಅಂತಿಮ ವೇಳಾಪಟ್ಟಿ, ಸೊ ಇದಕ್ಕೆ ನಿಯರ್ ಆಗಿರ್ತಕ್ಕಂಥದ್ದು ಇರ್ತದೆ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ. ನಾನು ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.